ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಆಡುಪಾಡು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ. ವೀಕ್ಷಕರೇ, ಇವತ್ತಿನ ಕಂಟೆಂಟ್ ತುಂಬ ಸ್ಪೆಷಲ್ ಆಗಿರುತ್ತೆ. ವಿಡಿಯೋನ ಕೊನೆಯ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಭಾರತ ಮಾತ್ರವಲ್ಲ, ಇಡೀ ಜಗತ್ತಿಗೆ ಗೊತ್ತಿರುವಂತಹ ಒಂದು ಜಾಗತಿಕ ಮಟ್ಟದ ಕ್ರೀಡೆ ಇದಾಗಿದೆ. ಸೊ ಇಂತಹ IPLನಲ್ಲಿ ಹಲವು ಸ್ವಾರಸ್ಯಕರವಾದ ಸಂಗತಿಗಳು, ವಿಶೇಷ ಸಾಧನೆಗಳಿರ್ತವೆ. ಸೊ ಅಂಥ ಸಾಧನೆಗಳು ಮತ್ತು ಸಾಹಸಗಳ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥ ವಿಶೇಷ ಪ್ರಯತ್ನ ಇದಾಗಿದೆ. ಸೊ ಅಂತಹ ಪ್ರಯತ್ನಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ IPL 2008ರಿಂದ 23ರವರೆಗೆ ಟೋಟಲ್ 16 ಸೀಸನ್ನಿಂದ ಅತಿ ಹೆಚ್ಚು ಸಂಭಾವನೆ ತಗೊಂಡಿರೋರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ IPL ಇತಿಹಾಸದಲ್ಲಿ ಒಟ್ಟು ಸ್ಯಾಲ್ರಿಯಾಗಿ ಯಾರು ಹೆಚ್ಚು ತಗೊಂಡಿರ್ತಾರೆ ಅನ್ನೋದನ್ನ ಟಾಪ್ 10 ಆಟಗಾರರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ಸ್ಥಾನದಲ್ಲಿರುವ ಕ್ರಿಕೆಟ್ ಆಟಗಾರ ಯಾರು ಅಂತಂದರೆ ದಿನೇಶ್ ಕಾರ್ತಿಕ್. ಇವರು ರೈಟ್ ಹ್ಯಾಂಡ್ ವಿತ್ ಬ್ಯಾಟ್ಸ್ಮನ್ ವಿತ್ ವಿಕೆಟ್ ಕೀಪರ್ ಆಗಿದ್ದಾರೆ. ಸೊ ಇವರು 2008ರಲ್ಲಿ ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹರಾಜಾಗಿರುತ್ತಾರೆ 21 ಲಕ್ಷಕ್ಕೆ. ಸೊ ಅಲ್ಲಿಂದ ಇಲ್ಲಿವರೆಗೂ 16 ಸೀಸನ್ ಆಡಿದ್ದಾರೆ. 16 ಸೀಸನ್ಗಳಲ್ಲಿ 6 ಫ್ರಾಂಚೈಸಿಗೆ ಇವರು ಆಡಿದ್ದಾರೆ. ಸೊ ಇವರ ಒಟ್ಟು ಮೊತ್ತ ಬಂದು 86 ಕೋಟಿ 92 ಲಕ್ಷ ಆಗಿರುತ್ತೆ. ಸೊ ಇವ್ರಿಗೆ ಹೈಯೆಸ್ಟ್ ಸಿಕ್ಕಿರೋದು ಯಾವಾಗ ಅಂತಂದರೆ ಇವರು KKRಗೆ ಹರಾಜಾದಾಗ 7 ಕೋಟಿ 40 ಲಕ್ಷ ಸಿಕ್ಕಿರುತ್ತೆ. ಇದು ಇವರ ಹೈಯೆಸ್ಟ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಇದಾದ ನಂತರ 9ನೇ ಸ್ಥಾನದಲ್ಲಿ ಬರುವಂತಹ ಆಟಗಾರ ಯಾರು ಅಂತಂದರೆ ಶಿಖರ್ ಧವನ್ ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ಇವರು ಕೂಡ 2008ರಲ್ಲಿ ಡೆಲ್ಲಿ ಡೇರ್ಡೆವಿಲ್ಸ್ಗೆ 12 ಲಕ್ಷಕ್ಕೆ ಹರಾಜಾಗಿರ್ತಾರೆ. ಇವರು ಒಟ್ಟು 6 ಫ್ರಾಂಚೈಸ್ಗೆ ಆಡಿರ್ತಾರೆ. ಓವರಾಲ್ 16 ಸೀಸನ್ನಿಂದ ಇವರಿಗೆ 91 ಕೋಟಿ 80 ಲಕ್ಷ ಸಿಕ್ಕಿರುತ್ತೆ. ಸೊ ಇವರು 9ನೇ ಸ್ಥಾನದಲ್ಲಿರ್ತಾರೆ. ಇವರ ಹೈಯೆಸ್ಟ್ ಸ್ಯಾಲ್ರಿ ಬಂದು ಒಂದು ಸೀಸನ್ಗೆ 12 ಕೋಟಿ 50 ಲಕ್ಷ ತೊಗೊಂಡಿರ್ತಾರೆ. ಅದು SRH ಸನ್ರೈಸರ್ಸ್ ಹೈದರಾಬಾದ್ಗೆ ಆಡಿರಬೇಕಾದ್ರೆ. ಸೊ ಇದಾದ ನಂತರ 8ನೇ ಸ್ಥಾನದಲ್ಲಿರುವವರು ಯಾರು ಅಂತಂದರೆ ಗೌತಮ್ ಗಂಭೀರ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಇವರು 2008ರಲ್ಲಿ ಡೆಲ್ಲಿ ಡೇರ್ಡೆವಿಲ್ಸ್ಗೆ 29 ಲಕ್ಷಕ್ಕೆ ಹರಾಜಾಗಿರ್ತಾರೆ. ಸೊ ಇವರು ಒಟ್ಟು 2 ಫ್ರಾಂಚೈಸಿ ಅಂದರೆ ಡೆಲ್ಲಿ ಡೇರ್ಡೆವಿಲ್ಸು ಮತ್ತು KKRಗೆ ಮತ್ತು ಪ್ರಸ್ತುತ ಇದರಲ್ಲಿ 2018ರಲ್ಲಿ ಮತ್ತೆ ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹರಾಜಾಗಿರ್ತಾರೆ. ಸೊ ಇವರು ಲೈಫ್ ಟೈಮಲ್ಲಿ ಅತಿ ಹೆಚ್ಚು ಸಂಭಾವನೆ ತೊಗೊಂಡಿದ್ದು ಯಾವ ತಂಡಕ್ಕಾಗಿ ಅಂತಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 12 ಕೋಟಿ 50 ಲಕ್ಷ ತೊಗೊಂಡಿರ್ತಾರೆ. ಇವರ ಓವರಾಲ್ ಸ್ಯಾಲ್ರಿ ಎಷ್ಟು ಅಂತಂದರೆ IPL ಸ್ಯಾಲ್ರಿ ಎಷ್ಟು ಅಂತಂದರೆ 94 ಕೋಟಿ 62 ಲಕ್ಷ ಆಗಿರುತ್ತದೆ. ಇದು 8ನೇ ಸ್ಥಾನದಲ್ಲಿರುವಂತಹ ಗೌತಮ್ ಗಂಭೀರ್ ಅವರು ತೆಗೆದುಕೊಂಡಿರುವಂತಹ ಸ್ಯಾಲ್ರಿ. 7ನೇ ಸ್ಥಾನದಲ್ಲಿರುವಂತಹ ಆಟಗಾರ ಯಾರು ಅಂತಂದರೆ ಎ ಬಿ ಡಿ ವಿಲಿಯರ್ಸ್ ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಸೊ ಇವರು 2008ರಲ್ಲಿ IPLಗೆ ಬಂದು ಮೊದಲು ಡೆಲ್ಲಿ ಡೇರ್ಡೆವಿಲ್ಸ್ ತಂಡನ ಸೇರ್ಕೊಂಡಿರ್ತಾರೆ. ಇವರಿಗೆ ಮೊದಲ ಇದರಲ್ಲಿ 12,48,000 ಹರಾಜಲ್ಲಿ ಸಿಕ್ಕಿರುತ್ತೆ. ಸೊ ಅದಾದ ನಂತರ ಇವರು ತುಂಬ ಫ್ರಾಂಚೈಸ್ಗಳಿಗೆ ಹೋಗ್ದೇ 2 ಫ್ರಾಂಚೈಸ್ಗೆ ಆಗಿರ್ತಾರೆ. ಅದಾದಮೇಲೆ 2011ರಲ್ಲಿ RCBಗೆ ಸೆಲೆಕ್ಟ್ ಆಗಿರ್ತಾರೆ. ಸೊ ಇವರ ಹೈಯೆಸ್ಟು ಸ್ಯಾಲ್ರಿ ಬಂದು ಒಂದು ಸೀಸನ್ನಲ್ಲಿ 11 ಕೋಟಿ ಆಗಿರುತ್ತದೆ. ಇದನ್ನ RCBಯಿಂದ ತೆಗೆದುಕೊಂಡಿರ್ತಾರೆ. ಸೊ ಇವರ ಟೋಟಲ್ಲು ವೃತ್ತಿ ಜೀವನದ IPLನಲ್ಲಿ ಸಿಕ್ಕಿದ್ದು ಇವರಿಗೆ ಬರೋಬ್ಬರಿ 102 ಕೋಟಿ 51 ಲಕ್ಷ 65,000 ಆಗಿರುತ್ತೆ. ಸೊ ಇದು 7ನೇ ಸ್ಥಾನದಲ್ಲಿರುವಂತಹ AB ಡಿವಿಲಿಯರ್ಸ್ ಅವರು ತಗೊಂಡಿರ್ತಕ್ಕಂತಹ IPLನ ಒಟ್ಟು ಸ್ಯಾಲ್ರಿ 102 ಕೋಟಿ 51 ಲಕ್ಷದ 65,000 ಆಗಿರುತ್ತದೆ. ಸೊ ನಂತರ ಈ ಸ್ಥಾನದಲ್ಲಿ ಬರುವಂತಹ 6ನೇ ಹೈಯೆಸ್ಟ್ ಸ್ಯಾಲ್ರಿ ತಗೊಂಡಿರುವಂತಹ ಆಟಗಾರ ಯಾರು ಅಂತಂದರೆ ಸುನಿಲ್ ನಾರಾಯಣ್. ಇವರು ಆಲ್ರೌಂಡರ್ ಆಗಿರ್ತಾರೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವಿತ್ ಬೌಲರ್ ಆಗಿರ್ತಾರೆ. ಸೊ ಇವರು ಮೊದಲು 2012ರಲ್ಲಿ KKRಗೆ ಹರಾಜಾಗಿರ್ತಾರೆ. ಸೊ 2012ರಿಂದ ಇಲ್ಲಿವರೆಗೂ KKRನಲ್ಲೇ ಆಡ್ತಾ ಇರ್ತಾರೆ. ಸೊ ಇವರು 2012ರಲ್ಲಿ KKRಗೆ 3 ಕೋಟಿ 51 ಲಕ್ಷ 89,000ಕ್ಕೆ ಬಿಡ್ ಆಗಿರ್ತಾರೆ, ಹರಾಜಾಗಿರ್ತಾರೆ. ಸೊ ಇವರು ಹೈಯೆಸ್ಟು ತೊಗೊಂಡಿದ್ದು ಯಾವಾಗ ಅಂತಂದರೆ ಒಂದು ತಂಡಕ್ಕೆ KKRಗೆ 12 ಕೋಟಿ 50 ಲಕ್ಷ ತೊಗೊಂಡಿರ್ತಾರೆ KKRಗೆ. ಒಟ್ಟು ಇವರ ಸ್ಯಾಲ್ರಿ ಟೋಟಲ್ IPL ಇಷ್ಟಿಲ್ಲೇ ಇವರು ತೊಗೊಂಡಿದ್ದು 107 ಕೋಟಿ 24 ಲಕ್ಷದ 78,000 ಆಗಿರುತ್ತದೆ. ಇದು ಒಬ್ಬ ಆಟಗಾರ ತೊಗೊಂಡಿರ್ತಕ್ಕಂತಹ ಸ್ಯಾಲ್ರಿ.
ಸುನಿಲ್ ನಾರಾಯಣ್ಗೆ ಸಿಕ್ಕಿರುವಂತಹ IPLನ ಓವರಾಲ್ ಸ್ಯಾಲ್ರಿ 107 ಕೋಟಿ 24,78,000 ಆಗಿರುತ್ತದೆ. ಇದು 6th ಪ್ಲೇಸಲ್ಲಿ ಬರುವಂಥ ಪ್ಲೇಯರ್ಗೆ ಸಿಕ್ಕಿರೋದು ಹೈಯೆಸ್ಟ್ ಸ್ಯಾಲ್ರಿ. ಇದಾದ ನಂತರ 6th ಪ್ಲೇಸಲ್ಲಿ ಯಾರಿದ್ದಾರೆ ಅಂತಂದರೆ ರವೀಂದ್ರ ಜಡೇಜಾ. ಇವರು ಆಲ್ರೌಂಡರ್ ಆಗಿದ್ದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಸೊ ಇವರು ಮೊದಲು ಆಡಿದ್ದು 2008ರಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಆವಾಗ ಇವ್ರನ್ನ 12 ಲಕ್ಷ ಬೇಸ್ ಪ್ರೈಸ್ಗೆ ರಾಜಸ್ಥಾನ್ ರಾಯಲ್ಸ್ ಹರಾಜಿನಲ್ಲಿ ತೊಗೊಂಡಿರುತ್ತೆ. ಸೊ ಅದಾದ ನಂತರ ಇವರು ಚೆನ್ನೈಗೆ ಮತ್ತು ಕೊಚ್ಚಿ ಟಸ್ಕರ್ಸ್ಗೆ ಆಡಿರ್ತಾರೆ. ಸೊ ಅದ್ರ ಜೊತೆ ಗುಜರಾತ್ ಲಯನ್ಸ್ ಕೂಡ ಆಡಿರ್ತಾರೆ. ಒಟ್ಟು 4 ಫ್ರಾಂಚೈಸ್ಗೆ ಇವರು ಆಡಿರ್ತಾರೆ. ಸೊ ಇವರು ಲೈಫ್ ಟೈಮಲ್ಲಿ ಅಂದರೆ IPL ಲೈಫ್ ಟೈಮಲ್ಲಿ ಇವರು ತೊಗೊಂಡಿರೋದು 109 ಕೋಟಿ 1 ಲಕ್ಷ. ಒಟ್ಟು ಟೋಟಲ್ ಇವರು IPL ಇತಿಹಾಸದಲ್ಲಿ 109 ಕೋಟಿ 1 ಲಕ್ಷ ತೊಗೊಂಡಿರ್ತಾರೆ. ಸೊ ಇವರು ಇನ್ನೂ ಆಡ್ತಾ ಇದ್ದಾರೆ. ಪ್ರಸ್ತುತ ಇವರು ಚೆನ್ನೈಗೆ ಆಡ್ತಾ ಇದ್ದಾರೆ. ಇವರ ಲೈಫ್ ಟೈಮಲ್ಲಿ ಅತಿ ಹೆಚ್ಚು ಒಂದು ಸೀಸನ್ಗೆ ತೊಗೊಂಡಿರೋ ವರ್ಷ ಯಾವುದು ಅಂತಂದರೆ ಇವರು ಅತಿ ಹೆಚ್ಚು ಸ್ಯಾಲ್ರಿ ತೊಗೊಂಡಿರೋದು ಯಾವ ಸೀಸನ್ನಲ್ಲಿ ಅಂತಂದರೆ 2023ರಲ್ಲಿ ಮತ್ತು 2022ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೋಸ್ಕರ 16 ಕೋಟಿ ತೊಗೊಂಡಿರ್ತಾರೆ. ಇದು ಲೈಫ್ ಟೈಮು ಹೈಯೆಸ್ಟ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ನಂತರ ಈ ಲಿಸ್ಟಲ್ಲಿ 4ನೇ ಸ್ಥಾನದಲ್ಲಿರುವಂಥವರು ಇರುವಂತಹ ಆಟಗಾರ ಸುರೇಶ್ ರೈನಾ. ಸೊ ಸುರೇಶ್ ರೈನಾ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದಾರೆ, ಪಾರ್ಟ್ ಟೈಮ್ ಬೌಲರ್ ಕೂಡ ಆಗಿರ್ತಾರೆ. ಸೊ ಇವರು 2008ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೇಲ್ ಆಗಿರ್ತಾರೆ, ಅಂದರೆ ಬಿಡ್ ಆಗಿರ್ತಾರೆ. ಇವರು 2 ಕೋಟಿ 60 ಲಕ್ಷ ಅಮೌಂಟ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹರಾಜಾಗಿರ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ 2 ಫ್ರಾಂಚೈಸ್ಗೆ ಆಡಿದ್ದಾರೆ, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಲಯನ್ಸ್ಗೆ. ಸೊ ಇವರ ಒಟ್ಟು ಲೈಫ್ ಟೈಮ್ IPL ಕೆರಿಯರಿಂದ ಸಿಕ್ಕಿರೋ ದುಡ್ಡು 110 ಕೋಟಿ 74 ಲಕ್ಷ ಆಗಿರುತ್ತದೆ. ಸೊ 110 ಕೋಟಿ 74 ಲಕ್ಷದಲ್ಲಿ ಇವರು ಹೈಯೆಸ್ಟು ಒಂದು ಸೀಸನಲ್ಲಿ ತಗೊಂಡಿರೋಂಥ ಸ್ಯಾಲ್ರಿ ಎಷ್ಟು ಅಂತಂದರೆ 12 ಕೋಟಿ 50 ಲಕ್ಷ ಆಗಿರುತ್ತದೆ. ಅದು ಗುಜರಾತ್ ಲಯನ್ಸ್ಗೆ 2017ರಲ್ಲಿ. ಸೊ ಇದು IPLನಿಂದ ರೈನಾ ಅವರಿಗೆ ಸಿಕ್ಕಿರುವಂತಹ ಸಂಭಾವನೆ ಆಗಿರುತ್ತೆ. ನಂತರ ಈ ಲಿಸ್ಟಲ್ಲಿ ಬರುವಂತಹ 3ನೇ ಅತಿ ಹೆಚ್ಚು ಸಂಭಾವನೆ ಪಡೆದಂಥ ಪ್ಲೇಯರ್ ಯಾರು ಅಂತಂದರೆ ಸೊ ಅದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು 2008ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 12 ಲಕ್ಷಕ್ಕೆ ಹರಾಜಾಗಿರ್ತಾರೆ ಬೇಸ್ ಪ್ರೈಸ್ಗೆ. ಸೊ ಅಲ್ಲಿಂದ 2023ರವರೆಗೂ ಕೂಡ ಅವರು RCBಗೆ ಆಡ್ತಾ ಇದ್ದಾರೆ. ಸೊ ಏಕೈಕ ಪ್ಲೇಯರ್ ಅಂತಲೇ ಹೇಳ್ಬೋದು. ಇವರು ಒಂದೇ ಫ್ರಾಂಚೈಸ್ಗೆ ಆಡ್ತಿರುವಂಥ ಪ್ಲೇಯರ್ಗಳಲ್ಲಿ ಲಿಸ್ಟಲ್ಲಿ ಇವರೊಬ್ಬರೇ ಇರೋದು. ಸೊ ಇವರು ಒಟ್ಟು 16 ಸೀಸನ್ಗಳನ್ನ RCBಗೋಸ್ಕರನೇ ಆಡಿದ್ದಾರೆ. ಸೊ ಇವರು ಟೋಟಲು 173 ಕೋಟಿ 20 ಲಕ್ಷನ ತಮ್ಮ IPL ಲೈಫ್ ಟೈಮ್ IPLಲ್ಲಿ ಸ್ಯಾಲ್ರಿ ಥರ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಇವರು ಅತಿ ಹೆಚ್ಚು ಸ್ಯಾಲ್ರಿ ತೊಗೊಂಡಿದ್ದು ಯಾವ ಟೈಮಲ್ಲಿ ಅಂತಂದರೆ 2021ರಲ್ಲಿ ಮತ್ತು 20ರಲ್ಲಿ 17 ಕೋಟಿನ ಒಂದು ಸೀಸನ್ಗೆ ತೊಗೊಂಡಿದ್ದಾರೆ. ಸೊ ಇದು ಇವರ ಹೈಯೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದು ವಿರಾಟ್ ಕೊಹ್ಲಿ ಅವರು IPLನಿಂದ ತೊಗೊಂಡಿರುವಂತಹ ಲೈಫ್ ಟೈಮು ಸ್ಯಾಲ್ರಿ 173 ಕೋಟಿ 20 ಲಕ್ಷ ಆಗಿರುತ್ತದೆ. ನಂತರ ಈ ಲಿಸ್ಟಲ್ಲಿ 2ನೇ ಸ್ಥಾನದಲ್ಲಿರುವಂಥವರು ಯಾರು ಅಂತಂದರೆ MS ಧೋನಿ. ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಆಗಿರ್ತಾರೆ. ಸೊ ಇವರು 2008ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ 60 ಲಕ್ಷಕ್ಕೆ ಹರಾಜಾಗಿರ್ತಾರೆ. ಸೊ ಇವರು ಟೋಟಲ್ 16 ಸೀಸನ್ಗಳಲ್ಲಿ 2 ಫ್ರಾಂಚೈಸ್ಗೆ ಆಡಿದ್ದಾರೆ, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಸೊ ಇವರು ಅತಿ ಹೆಚ್ಚು ಸಂಭಾವನೆ ಸ್ಯಾಲ್ರಿ ತೊಗೊಂಡಿರೋದು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆಡಬೇಕಾದ್ರೆ ಒಂದು ಸೀಸನ್ಗೆ 15 ಕೋಟಿ ತೊಗೊಂಡಿದ್ದಾರೆ. ಸೊ ಇದು ಇವರ ಹೈಯೆಸ್ಟ್ ಸ್ಯಾಲ್ರಿ ಪರ್ ಒಂದು ಸೀಸನ್ಗೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಇವರು ಟೋಟಲ್ ಓವರಾಲ್ ಲೈಫ್ ಟೈಮ್ IPL ಸ್ಯಾಲ್ರಿ ಅಂತ ಹೇಳಿದರೆ ಸುಮಾರು 176 ಕೋಟಿ 84 ಲಕ್ಷ ತೊಗೊಂಡಿರ್ತಾರೆ. ಇದು ಹೈಯೆಸ್ಟ್ ಅಂತಲೇ ಹೇಳ್ಬೋದು, ಹೈಯೆಸ್ಟ್ ಸೆಕೆಂಡ್ ಓವರಾಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. 176 ಕೋಟಿ 84 ಲಕ್ಷ ಆಗಿರುತ್ತದೆ. ಇದು ಧೋನಿ ತೊಗೊಂಡಿರುವಂತಹ ಲೈಫ್ ಟೈಮ್ IPL ಸ್ಯಾಲ್ರಿ. ಸೊ ಇದಾದ ನಂತರ ಫಸ್ಟು ರ್ಯಾಂಕಿಂಗಲ್ಲಿರೋದು ಯಾರು ಅಂತಂದರೆ ಅದು ರೋಹಿತ್ ಶರ್ಮಾ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು ಫಸ್ಟಾಗಿ ಬರ್ತಾರೆ. ಸೊ ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಇವರು ಫಸ್ಟು 2008ರಲ್ಲಿ
ಡೆಕ್ಕನ್ ಚಾರ್ಜರ್ಸ್ಗೆ ಹರಾಜಾಗಿರ್ತಾರೆ. ಡೆಕ್ಕನ್ ಚಾರ್ಜರ್ಸ್ಗೆ 30 ಲಕ್ಷಕ್ಕೆ ಹರಾಜಾಗಿರ್ತಾರೆ. ಸೊ ಅವರು ಅಲ್ಲಿಂದ ಒಟ್ಟು 2 ಟೀಮ್ಗೆ ಆಡಿದ್ದಾರೆ. ಡೆಕ್ಕನ್ ಚಾರ್ಜರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ಗೆ ಆಡಿದ್ದಾರೆ. ಸೊ ಇವರು ಒಂದು ಸೀಸನಲ್ಲಿ ಅತಿ ಹೆಚ್ಚು ಸ್ಯಾಲ್ರಿ ತೊಗೊಂಡಿರೋದು ಎಷ್ಟು ಅಂತಂದರೆ 15 ಕೋಟಿ ತೊಗೊಂಡಿದ್ದಾರೆ. ಅದು ಮುಂಬೈ ಇಂಡಿಯನ್ಸ್ಗೆ. ಇದು ಇವರ ಎಷ್ಟು ಸ್ಯಾಲ್ರಿ ಆಗಿರುತ್ತೆ ಒಂದು ಸೀಸನ್ಗೆ. ಸೊ ಇವರು ಓವರಾಲ್ 16 ಸೀಸನ್ಗಳಿಂದ ಎಷ್ಟು ಸಂಭಾವನೆ ತೊಗೊಂಡಿದ್ದಾರೆ ಅಂತಂದರೆ 178 ಕೋಟಿ 60 ಲಕ್ಷ ತೊಗೊಂಡಿರ್ತಾರೆ. ಇದು IPL ಇತಿಹಾಸದಲ್ಲೇ ಒಬ್ಬ ಆಟಗಾರ ತೊಗೊಂಡಿರುವಂತಹ ಅತಿ ಹೆಚ್ಚು ಸಂಭಾವನೆ ಇದಾಗಿದೆ. ಸೊ ಇದು 178 ಕೋಟಿ 60 ಲಕ್ಷ. ಇದು 16 ಸೀಸನ್ಗಳಿಂದ ಒಬ್ಬ ಆಟಗಾರನಿಗೆ ಸಿಕ್ಕಿರ್ತಕ್ಕಂತಹ ಸ್ಯಾಲ್ರಿ. ಸೊ ಟಾಪ್ 10 ಲೀಸ್ಟನ್ನು ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಿವರ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದೆ ಬರ್ತಕ್ಕಂತಹ IPLಗಳ ಕೆಲವೊಂದು ಮಾಹಿತಿಗಳನ್ನ ಈ ಥರದ ವಿಡಿಯೋಗಳಲ್ಲಿ ಹಂಚ್ಕೋತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಂಟೆಂಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.